ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬುಕ್ಕವರಪು. ಈ ದೇಶದಲ್ಲಿ ಮುಸ್ಲಿಂ ದ್ವೇಷ ಹೇಗೆ ಹರಡಿದೆ ಅಂದ್ರೆ ಅದು ಶಾಲಾ ಕಾಲೇಜುಗಳನ್ನು ಬಿಡ್ತಾ ಇಲ್ಲ. ಮೊನ್ನೆ ತಾನೇ ಸುದ್ದಿ ನೋಡಿದ್ವಲ್ಲ, ಹಾಸನದಲ್ಲಿ ಹೋಟೆಲ್ಗೆ ಊಟ ತಿಂಡಿಗೆ ಹೋದಂತಹ ಮುಸ್ಲಿಂ ಮಹಿಳೆಯನ್ನ ಆ ಹೋಟೆಲ್ ಯಾವ ರೀತಿ ಅವಮಾನಿಸ್ತು. ನೀವೆಲ್ಲ ಇಪ್ಪತ್ತಿಪ್ಪತ್ತು ಮದುವೆ ಆಗಿ 40 ಮಕ್ಕಳು ಹೆರ್ತೀರಾ, ಇರಾನ್ ಯುದ್ಧಕ್ಕೆ ನೀವೇ ಕಾರಣ, ಇಷ್ಟೆಲ್ಲ ಸಮಸ್ಯೆಗಳಿಗೆ ನೀವೇ ಕಾರಣ ಅಂತ ಒಬ್ಬ ನೀಚಾತಿ ನೀಚ ಕ್ಯಾಶಿಯರ್ ಹೇಳ್ಕೊಂಡಿದ್ದ. ಅದು ದೊಡ್ಡ ಸುದ್ದಿ ಆಯ್ತು. ಆಮೇಲೆ ಏನೇನೋ ಆಗಿದೆ. ಅದೇ ರೀತಿ ಆ ಲೆವೆಲ್ಗಿಂತ ವರ್ಸ್ಟ್ ಆಗಿ ಒಂದು ವಿವಿಯಲ್ಲಾದ್ರೆ, ವಿಶ್ವವಿದ್ಯಾಲಯದಲ್ಲಾದ್ರೆ, ಅದು ಪ್ರತಿಷ್ಠಿತವಾದಂತಹ ಪ್ರೈವೇಟ್ ವಿಶ್ವವಿದ್ಯಾಲಯದಲ್ಲಾದ್ರೆ, ಇಂಜಿನಿಯರಿಂಗ್ ಡಾಕ್ಟರ್ಗಳು ಓದುವಂತಹ ರೀತಿಯ ದೊಡ್ಡ ಒಂದು ವಿಶ್ವವಿದ್ಯಾಲಯದಲ್ಲಾದ್ರೆ ಶಾಕ್ ಆಗ್ತಿರಲ್ವಾ? ಆಗಬೇಕಾಗಿಲ್ಲ. ಯಾಕೆಂದ್ರೆ ನಾವೆಲ್ಲ ಅದಕ್ಕೆ ಒಗ್ಗಬೇಕಾಗಿದೆ. ಅಂತಹ ಪರಿಸ್ಥಿತಿಯನ್ನ ಸದ್ಯದ ಸರ್ಕಾರಗಳು ತಂದಿಕ್ಕಿದಾವೆ. ಯಾವುದದು ಅಂದ್ರೆ ಪಿಇಎಸ್ ವಿಶ್ವವಿದ್ಯಾಲಯ, ಬೆಂಗಳೂರಿನಲ್ಲಿರುವಂತಹ ಪಿಇಎಸ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ, ಸೋಕಾಲ್ಡ್ ಲೆಕ್ಚರರ್, ತನ್ನ ಮುಸ್ಲಿಂ ವಿದ್ಯಾರ್ಥಿಗೆ ಸುಮಾರು 13 ಬಾರಿ ಟೆರರಿಸ್ಟ್ 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 ಅಂತ ಕರೆದಿದ್ದಾನೆ. 13 ಬಾರಿ ಕರೆದಿದ್ದಾನೆ. ಅಷ್ಟಾದ್ರೂ ಸಹ ವಿದ್ಯಾರ್ಥಿ ಪೊಲೀಸರಿಗೆ ದೂರು ಕೊಟ್ಟಿಲ್ಲ. ಬಟ್ ಸುಮೋಟೋ ಕೇಸ್ ಆಗಿದೆ ಈಗ. ಸೊ ಏನಿದು ಘಟನೆ, ಪ್ರಕರಣ, ಮತ್ತು ಯಾರ ಆ ಅಯೋಗ್ಯ ಪ್ರೊಫೆಸರ್ ಅಥವಾ ಲೆಕ್ಚರರ್ ಏನೇ ಆಗಿರ್ಲಿ, ಅವನು ಮನುಷ್ಯನಾಗಿ ಬದುಕಿರ್ಲಿಕ್ಕೆ ನಾಲಾಯಕ. ಅವನು ಯಾವ್ದಾದ್ರು ಪ್ರಾಣಿಯಾಗಿ ಬೇಕಾದ್ರೆ ಬದುಕಬಹುದು, ಯಾವ್ದಾದ್ರು ಝೂ ಅಲ್ಲಿ ಹಾಕ್ಬೇಕು ಅವನನ್ನು ತಗೊಂಡೋಗಿ. ಯಾರವನು ನೀಚ ಅಂತಂದ್ರೆ ಅವನ ಹೆಸರು ಮುರಳೀಧರ ದೇಶಪಾಂಡೆ. ಹೇಳ್ಬೇಕಾಗಿಲ್ಲ ಎಲ್ಲಿಂದ ಹುಟ್ಟಿದವರು ಇವರು ಅಂತ. ತಲೆ 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 ರೀ ತಲೆ. ಡಾಕ್ಟರ್ ಬೇರೆ ಇವನು, ಡಾಕ್ಟರ್ PhD ಬೇರೆ ಮಾಡ್ಕೊಂಡವನೆ ಅಯೋಗ್ಯ. ಏನ್ ಮಾಡಿದಾನೆ, ಮೊನ್ನೆ PS ಕಾಲೇಜಿನಲ್ಲಿ ಒಂದು ಮುಸ್ಲಿಂ ವಿದ್ಯಾರ್ಥಿ, ಆತನ ಹೆಸರು ಸಹ ಇದೆ, ಆತನ ಹೆಸರು ಅಫಾನ್ ಅಂತ. ಅವನು ಕ್ಲಾಸ್ ನಡುವೆ, ಸರ್ ನಾನು ನೋಡೋಕೆ ಯಾರೋ ಬಂದಿದ್ದಾರೆ, ನಾನು ಹೊರಗೆ ಹೋಗಬೇಕು ಅಂದಿದ್ದಾನೆ. ಅಷ್ಟೇ ಅಪರಾಧ, ಮಹಾಪರಾಧ ಆಗೋಯ್ತು. ಆತ ಮುಸ್ಲಿಂ ಅಂತ ಗೊತ್ತಲ್ಲ, ಒಳಗೆ ನಂಜಿರುತ್ತಲ್ಲ ಇವರಿಗೆಲ್ಲ. ಇದೇನು ದಿಢೀರಂತ ಬಾಯಿ ತಪ್ಪಿ ಬರೋದು, ಕೋಪದಲ್ಲಿ ಬರೋದು, ಇನ್ನೇನೋ ಬರೋದಲ್ಲ. ಕೋಪದಲ್ಲಿ ಕೆಟ್ಟ ಬೈಗುಳ ಬರಬಹುದು, ಇನ್ನೇನೋ ಬರಬಹುದು, ಹೊಡೆದಾಟ ಆಗಬಹುದು, ಬೇರೆ ಏನೇನೋ ಆಗಬಹುದು. ಆದ್ರೆ ಒಂದು ಧರ್ಮವನ್ನ ಸೂಚಿಸಿ ಆ ಧರ್ಮಕ್ಕೆ ಸಂಬಂಧಪಟ್ಟದಂತ ಏನಾದ್ರೂ ಕಿಂಡಲ್ ಮಾಡಬೇಕು, ಅಥವಾ ಅದನ್ನ ನೀಚವಾಗಿ ತೋರಿಸ್ಬೇಕು, ಕೆಟ್ಟದಾಗಿ ಬಿಂಬಿಸ್ಬೇಕು ಅಂತೆಲ್ಲ ಯೋಚನೆಗಳು ಬರಲ್ಲ. ಆ ತರ ಬರುತ್ತೆ ಅಂದ್ರೆ ಇವರಿಗೆ 24/7 ಅದನ್ನ ಕಾಯ್ತಿರ್ತಾರೆ ಅಂತ ಅವಕಾಶಕ್ಕೆ, ಒಳಗೆ ನಂಜಿಟ್ಕೊಂಡು ಬದುಕ್ತಿರ್ತಾರೆ. ಸೊ ಈ ಮುರಳೀಧರ ದೇಶಪಾಂಡೆ ಅನ್ನುವಂತಹ ಅಯೋಗ್ಯ ನಾಲಾಯಕು ಲುಚ್ಚ ಲಫಂಗ ಆ ಅಫಾನ್ ಅನ್ನುವಂತಹ ಹುಡುಗನ ನೋಡ್ಬಿಟ್ಟು, ನೀನೊಬ್ಬ ಟೆರರಿಸ್ಟ್, ನೀನು ಟೆರರಿಸ್ಟ್ ಅಂತ 13 ಬಾರಿ ಆತನನ್ನ ಟೀಕಿಸಿದ್ದಾನೆ. ಯಾಕೆ? ಕೇವಲ ಮತ್ತು ಕೇವಲ ಆತ ಮುಸ್ಲಿಂ ಕುಟುಂಬದಲ್ಲಿ ಹುಟ್ಟಿರೋದಕ್ಕೆ, ಇಸ್ಲಾಂ ಧರ್ಮವನ್ನ ಪಾಲಿಸ್ತಾ ಇರೋದಕ್ಕೆ, ಆ ಹೆಸರು ಇಸ್ಲಾಂ ಹೆಸರು ಆಗಿರೋ ಕಾರಣಕ್ಕಾಗಿ ಆ ವಿದ್ಯಾರ್ಥಿಯನ್ನು ಒಬ್ಬ ಪ್ರಾಧ್ಯಾಪಕ ಟೆರರಿಸ್ಟ್ ಅಂತ 13 ಸಾಲಿ ಹೇಳ್ತಾನೆ. ಅದ್ರ ಜೊತೆಗೆ ಹೇಳ್ತಾನೆ, ಇವತ್ತು ನಾನು ಕಾಮಾಗಿರೋಣ ಅಂತ ಬಂದೆ. ಬಿಡಲ್ವಲ್ಲ ನೀವು. ಏನು ಇವನು ಪಾರ್ಕಲ್ಲಿ ಸುತ್ತೋಕ್ ಬಂದಿದ್ದಾನೆ ಕಾಮಾಗಿರೋದಕ್ಕೆ. ಏನ್ ಮಾಡ್ಬೇಕು ಇವ್ರನ್ನೆಲ್ಲ, ಏನ್ ಮಾಡ್ಬೇಕು? ಆಮೇಲೆ ಹೇಳ್ಕೊಳ್ತಾನೆ, ಇರಾನ್ ಯುದ್ಧಕ್ಕೆ ನಿಮ್ಮಂತವರೇ ಕಾರಣ. ನೋಡಿ ಯಾವ ನೀಚತನ ಇದೆ, ಯೋಚನೆ ಮಾಡಿ. ಬೆಂಗಳೂರಲ್ಲಿ ಒಂದು ಕಾಲೇಜಲ್ಲಿ ಓದುವಂತಹ ಒಬ್ಬ ವಿದ್ಯಾರ್ಥಿ, ಎಲ್ಲೋ ಯುದ್ಧ ನಡೀತಿದ್ರೆ ಅದಕ್ಕೆ ಕಾರಣ ಈ ವಿದ್ಯಾರ್ಥಿ ಅಂತೆ. ಹೀಗಿದೆ ಕತೆ. ಆಮೇಲೆ ಟ್ರಂಪ್ ಬಂದು ನಿಮ್ಮನ್ನೆಲ್ಲ ಎತ್ಕೊಂಡು ಹೋಗ್ಬೇಕು ಅಂತ. ಯಾವ ಮಾನಗೆಟ್ಟ ಜನ್ಮನ ಇವ್ರದಲ್ಲ. ನರಕಕ್ಕೆ ಹೋಗು, ಗೋ ಟು ಹೆಲ್ ಅಂತ ಬೇರೆ ಬೈದಿದ್ದಾನೆ. ಅದನ್ನ ಯಾರೋ ಇನ್ನೊಬ್ಬ ಸಹ ವಿದ್ಯಾರ್ಥಿ, ಅಲ್ಲೇ ಇದ್ದಂತಹ ಇನ್ನೊಬ್ಬ ವಿದ್ಯಾರ್ಥಿ ವಿಡಿಯೋ ಮಾಡ್ಕೊಂಡಿದ್ದಾನೆ. ಆ ವಿಡಿಯೋ ವೈರಲ್ ಆಗೋಯ್ತು. ವಿಡಿಯೋ ವೈರಲ್ ಆಗಿದ ತಕ್ಷಣನೇ ಗಿರಿನಗರ ಪೊಲೀಸರು ಅಲರ್ಟ್ ಆಗೋದ್ರು, ಸುಮೋಟೋ ಕೇಸ್ ದಾಖಲಿಸ್ಕೊಂಡ್ರು. ಯಾಕಂದ್ರೆ ವಿದ್ಯಾರ್ಥಿ ಕೇಸ್ ಕೊಟ್ಟಿಲ್ಲ. ಆ ನಂತರ PS ಯೂನಿವರ್ಸಿಟಿ ಆಸ್ ಯೂಶುವಲ್ ಇಂತಹ ಕಚಡ ಜನಗಳನ್ನ ಅಪಾಯಿಂಟ್ ಮಾಡ್ಕೊಳ್ಳುವಂತಹ ಯೂನಿವರ್ಸಿಟಿಯ ಮನಸ್ಥಿತಿಗಳನ್ನ ನಾವು ಪ್ರಶ್ನೆ ಮಾಡಲೇಬೇಕಾಗತ್ತೆ. ಯಾಕೆಂದ್ರೆ ಅವುಗಳ ಡೈಲಿ ನಡವಳಿಕೆಯನ್ನ ಪ್ರಿನ್ಸಿಪಾಲ್ ಅಥವಾ ಇನ್ಯಾರೋ HR ಗಮನಿಸ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇವುಗಳ
ಒಳಗಡೆ ಎಷ್ಟು ನಂಜಿದೆ ಅಂತ. ಪ್ರತಿ ವಿಚಾರದಲ್ಲೂ ಅವರು ಏನಾದರೂ ಒಂದು ತಗೊಂಬಂದು ಹಿಂದೂ ಮುಸ್ಲಿಂ ಮಾಡ್ತಾನೆ ಇರ್ತಾರೆ. ಅವ್ರಿಗದು ಚಟ, ಅವ್ರಿಗದೊಂಥರ ಅದೊಂದು ರೋಗ, ಅದು ಅನಿಷ್ಟ ರೋಗ. ಅದನ್ನು ಬಚ್ಚಿಡಕ್ಕಾಗಲ್ಲ ಅವ್ರ ಕೈಯಲ್ಲಿ. ಸೊ ಪ್ರಿನ್ಸಿಪಾಲ್ ಅಥವಾ HR ಅಥವಾ ಇನ್ಯಾವುದೋ ಸ್ಟಾಫ್ ಗಮನಿಸಿದ್ದಿದ್ರೆ ಅವನಂಥವನೇ, ಅಂತಹ ಮನಸ್ಥಿತಿಯವನೇ ಅಂತ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗಿರೋದು ಯಾವತ್ತೂ ಕಿತ್ತು ಬಿಸಾಕ್ಬೇಕಾಗಿತ್ತು. ಬಟ್ ಅದಕ್ಕೆ ನಾನು ಹೇಳೋದು, ಆ ವಿ ಅಂತ ಕರ್ಸ್ಕೊಳ್ಳೋ ಕಾಲೇಜನ್ನು ಸಹ ನಾವು ಪ್ರಶ್ನೆ ಮಾಡ್ಬೇಕಾಗತ್ತೆ ಅಂತ. ಗೊತ್ತಿರುತ್ತೆ ಅವರಲ್ಲಿ ಸಾಕಷ್ಟು ಜನಕ್ಕೆ, ಅವರಲ್ಲೂ ಅದೇ ರೀತಿಯ ಮನಸ್ಥಿತಿಯವ್ರು ಇರ್ತಾರೆ, ಸಾಕಷ್ಟು ಜನ ಇರ್ತಾರೆ. ಹಂಗಾಗಿ ಇಂಥವ್ರು ಸರ್ವೈವ್ ಆಗೋದಲ್ಲಿ ಅವನ ದೇಶಪಾಂಡೆ ಅಂತೆ ಅಯೋಗ್ಯ ಅವನು. ಸೊ ಅವನನ್ನ ಸಸ್ಪೆಂಡ್ ಮಾಡಿದ್ದೀವಿ. ವಜಾ ಅಲ್ಲ, ಸಸ್ಪೆಂಡ್. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಣ್ಣೊರೆಸೋದಕ್ಕೆ ಮಾಡೋ ತರ ಅಧಿಕಾರಿಗಳನ್ನ ಕಣ್ಣೊರೆಸೋದಕ್ಕೆ ಸಸ್ಪೆಂಡ್ ಮಾಡ್ತಾರಲ್ಲ ತಪ್ಪು ಸಿಗಾಕೊಂಡ್ರೆ, ಅದೇ ಕತೆ. ಸಸ್ಪೆಂಡ್ ಮಾಡಿದ್ದಾರೆ. ಈಗ ಅದು FIR ಆಗಿದೆ, ಯಾಕಂದ್ರೆ ಸುಮೋಟೋ ಕೇಸ್ ಆಗ್ಬೇಕಾಯ್ತು, ವಿಡಿಯೋ ವೈರಲ್ ಆಗೋಯ್ತು. ಸುಮೋಟೋ ಕೇಸಲ್ಲಿ BSS 299 ಮತ್ತು 352 ಧರ್ಮಗಳ ನಡುವೆ ದ್ವೇಷ ಬಿತ್ತುವಂತಹದ್ದು, ಧರ್ಮ ನಿಂದನೆ ಇದೆಲ್ಲ ಸೇರ್ಕೊಳ್ಳುತ್ತಿದ್ದಾರೆ. ಆ ಕೇಸುಗಳನ್ನ ಹಾಕಿ ಈಗ ಅವನನ್ನ ಬಂಧಿಸಬೇಕು ಅಂತ ಹೋಗ್ತಿದ್ದಾರೆ. ಬಂಧಿಸ್ತಾರ ಅಥವಾ ಅವನು ಕೋರ್ಟ್ಗೆ ಹೋಗಿ ಬಲವಂತದ ಕ್ರಮ ಬೇಡ ಅಂತ ಒಂದು ಆದೇಶ ತಗೊಂಡು ಬಂದು ಬೇಲ್ ಪಡ್ಕೊಳ್ತಾರೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಪೊಲೀಸರು, ಗಿರಿನಗರ ಪೊಲೀಸರು ಏನೋ ಹಾಕಿದ್ದಾರೆ, FIR ಮಾಡಿದ್ದಾರೆ, ಕ್ರಿಮಿನಲ್ ಕೇಸ್ ಹಾಕಿದ್ದಾರೆ. ಸೊ ಇದೆಲ್ಲದರ ನಡುವೆ ಒಂದು ಇದು ಹೇಳುವಂತಹದ್ದು, ಯೂನಿವರ್ಸಿಟಿ ನೇರ ಎರಡು ಕೆಲಸ ಮಾಡಬೇಕಾಗಿತ್ತು ಯೂನಿವರ್ಸಿಟಿ. ಒಂದು, ಇದನ್ನ ನಾವು ಒಪ್ಪೋದೇ ಇಲ್ಲ. ದಿಸ್ ಇಸ್ ನಾಟ್ ಅವರ್ ಕಲ್ಚರ್. ನಮ್ಮ ಕಾಲೇಜಿನ ಕಲ್ಚರ್ ಅಲ್ಲ ಇದು, ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ಕಾಲೇಜಿನ ಸಂಸ್ಕೃತಿ ಅಲ್ಲ, ಪದ್ಧತಿನೂ ಅಲ್ಲ. ನಾವ್ಯಾರು ಇದನ್ನು ಸಹಮತ ಕೊಡೋದಿಲ್ಲ ಇಂತಹ ಹೇಳಿಕೆಗಳಿಗೆ ಅಂತ ಹೇಳಬೇಕಾಗಿತ್ತು. ಜೊತೆಗೆ ಆ ವಿದ್ಯಾರ್ಥಿಯನ್ನು ಕರೆದು ಕ್ಷಮೆ ಕೇಳಬೇಕಾಗಿತ್ತು. ಎರಡನ್ನೂ ಮಾಡಿಲ್ಲ. ಆ ಕಂತ್ರಿ ಕೆಲಸ ಮಾಡಿದಂತಹ ಮುರಳೀಧರ ದೇಶಪಾಂಡೆ ಅನ್ನುವಂಥವನಿಗೆ ಬೆನ್ನು ಕೆರೆಯೋ ಕೆಲಸ ಮಾಡ್ತಿದ್ದಾರೆ ಕಾಲೇಜವರು. ಆ ವ್ಯಕ್ತಿ ಅಂತಹ ವ್ಯಕ್ತಿ ಅಲ್ಲ. ಆದರೂ ಕೋಪದಲ್ಲಿ ಹಂಗೆಲ್ಲ ಮಾತಾಡಬಾರ್ದಾಗಿತ್ತು. ಕೋಪದಲ್ಲಿ ಅಂತೆ, ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದ್ದು, ಇದೆಲ್ಲ ಕೋಪ ಅಲ್ಲ, ಇದು ಒಳಗಿರುವ ನಂಜು, ಒಳಗಿರುವ ವಿಷ. ದಲಿತರ ಮೇಲೆ, ಮುಸ್ಲಿಮರ ಮೇಲೆ ಬರುವಂತಹ ಒಂದೊಂದು ಪದ ಇದೆಯಲ್ಲ, ಅದು ಸಣ್ಣ ವಯಸ್ಸಿನಿಂದ ಅದಕ್ಕೆ ಅಭ್ಯಾಸ ಆಗಿ ಬಂದಿರ್ತವೆ. ಆ ವಿಷ ಒಳಗಡೆನೆ ತುಂಬಿರ್ತವೆ. ಆ ವಿಷ ಇಟ್ಕೊಂಡೇ ಇವರು ವಿಷದ ಹಾವಿನ ರೀತಿಯಲ್ಲಿ ಬದುಕ್ತಿರ್ತಾರೆ. ನಿಮ್ಮ ನಡುವೆ ಇರ್ತಾರೆ. ಇವೆಲ್ಲ ವಿಷ ಸರ್ಪಗಳಿವು. ವಿಷ ಸರ್ಪ ಈ ದೇಶಪಾಂಡೆ ಅನ್ನುವಂಥವನು ವಿಷ ಸರ್ಪ. ವಿ ಹೇಳ್ತಾರೆ, ಹಂಗಲ್ಲ, ಹಂಗೆ ಕಳ್ಕೊಬಾರ್ದಾಗಿತ್ತು, ತಾಳ್ಮೆ ಕಳ್ಕೊಬಾರ್ದಾಗಿತ್ತು, ಹೀಗೆ ಹ್ಯಾಂಡಲ್ ಮಾಡಬಾರ್ದಾಗಿತ್ತು. ನಾವು ಟ್ರೈನಿಂಗೇ ಕೊಟ್ಟಿರ್ತೀವಿ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ. ಇದೇ ಟ್ರೈನಿಂಗ್ ಕೊಟ್ಟಿದ್ರೇನೆ ಇವರು, ಇದೇ ಟ್ರೈನಿಂಗು. ಇಂತಹ ನೀಚ ಕಾಲೇಜು ನೋಡಿ ಅದು. ಅಲ್ಲಿರುವಂಥವ್ರು ಎಂಥವ್ರು ನೀಚರು ಅಂದ್ರೆ, ಈ ರೀತಿ ನೇರವಾಗಿ ಅವನನ್ನ ಕೆಲಸದಿಂದ ಕಿತ್ತು ಬಿಸಾಕ್ತಿವಿ. ಸಸ್ಪೆನ್ಷನ್ ಎಲ್ಲ, ಅವನನ್ನು ವಜಾ ಮಾಡಿ ಬಿಸಾಕ್ತಿವಿ. ಪೊಲೀಸರಿಗೆ ನಾವೇ ಕಂಪ್ಲೇಂಟ್ ಕೊಡ್ತೀವಿ. ಆ ವಿದ್ಯಾರ್ಥಿ ಹತ್ರ ಕ್ಷಮೆ ಕೇಳ್ತೀವಿ. ಪೇರೆಂಟ್ಸ್ ಕರೆಸಿ ಮಾತಾಡ್ತೀವಿ. ಏನೂ ಇಲ್ಲ. ಹಾಗೆ ಮಾಡಬಾರ್ದಾಗಿತ್ತು. ತಪ್ಪಲ್ವಾ? ಅಲ್ಲಿಗೆ ಕಾಲೇಜಲ್ಲಿ ನ್ಯಾಯ ಸಿಗೋದು ಅಷ್ಟರಲ್ಲೇ ಇದೆ ಅಂತ ಗೊತ್ತಾಗಿದೆ. ಆ ನ್ಯಾಯ ಸಿಗೋದು ಅಷ್ಟರಲ್ಲೇ ಇದೆ ಅಂತ ಹೇಳಿದ ತಕ್ಷಣ ನನ್ನ ನೆನಪಾಗಿದ್ದೇನೋ ಅಂದ್ರೆ, ಆಮೇಲೆ ಬಂತು ಸುದ್ದಿ. ಇದನ್ನ ವಿರೋಧಿಸಿ ಒಂದಷ್ಟು ಜನ ಅಲ್ಲಿ ಧ್ವನಿ ಎತ್ತದ್ರಂತೆ ಕಾಲೇಜಲ್ಲಿ. ಸ್ಟೂಡೆಂಟ್ಸು 3 ಜನ ಸ್ಟೂಡೆಂಟ್ಸ್ ಸಸ್ಪೆಂಡ್ ಮಾಡಿ ಇಟ್ಟಿದ್ದಾರೆ. ನೀವೇನ್ರಿ ಕೇಳೋದು? ನಾವಿಲ್ವಾ ಇಲ್ಲಿ? ಅದಕ್ಕೆ 3 ಜನ ಸ್ಟೂಡೆಂಟ್ಸ್ ಆ ಕಾಲೇಜಿಂದ, ಆ ವಿ ಅಂತ ಕರ್ಸ್ಕೊಳ್ಳುವಂತಹ ಪ್ರೈವೇಟ್ ಕಾಲೇಜಿಂದ, PES ಕಾಲೇಜಿಂದ ನ್ಯಾಯ ಸಿಗೋದು ಸಾಧ್ಯನೇ ಇಲ್ಲ ಅಂತ ಅಲ್ಲಿಗೆ ಗೊತ್ತಾಗ್ಬಿಡುತ್ತೆ. ಏನಿದ್ರು ಪೊಲೀಸರು ಸೀರಿಯಸ್ ಆಗಿ, ಗಿರಿನಗರ ಪೊಲೀಸರು ಕೆಲಸ ಮಾಡಿದ್ರೆ ಉಂಟು, ಇಲ್ಲಾಂದ್ರೆ ಅದು ಇಲ್ಲ. ಯಾಕಂದ್ರೆ ವಿದ್ಯಾರ್ಥಿ ಕೇಸ್ ಕೊಟ್ಟಿಲ್ಲ. ಅವನ ಭವಿಷ್ಯ, ಅವನ ಜೀವನ ಕಷ್ಟ ಆಗುತ್ತೆ ಮುಂದಕ್ಕೆ. ಹಾಗಾಗಿ ಅವನು ದೂರು ಕೊಟ್ಟಿಲ್ಲ. ಸೊ ಇದಿಷ್ಟು ಬೆಂಗಳೂರಿನಿಂದ ಬರ್ತಿರುವಂತಹದ್ದು. ಮೊನ್ನೆ ತಾನೇ ನಾವು ಹಾಸನದಲ್ಲಿ ನೋಡಿದ್ವಿ, ಹೋಟೆಲ್ಗೆ ಹೋಗಿದ್ದಂತಹ ಮುಸ್ಲಿಂ ಮಹಿಳೆಯರನ್ನ 20 ಮದುವೆ ಆಗ್ತೀರಿ, 40 ಮಕ್ಕಳು ಹೆರ್ತೀರಿ ಅಂತ ಯಾವನೋ ಅಯೋಗ್ಯ ಮತ ಅಂತ ಬೊಗಳಿದ್ದ. ಆಮೇಲೆ ನಾನು ಬೊಗಳಿಲ್ಲ, ಹಂಗೆ ನನಗೆ ಬೊಗಳಕ್ ಬರೋದೇ ಇಲ್ಲ ಅಂತೆಲ್ಲ ಹೇಳ್ಕೊಂಡಿದ್ದ. ಆದ್ರೆ ಅದ್ರ ಬಗ್ಗೆ, ಆ ಹೋಟೆಲ್ ಬಗ್ಗೆ ಈಗ ಬರ್ತಿರೋ ಸುದ್ದಿ ಏನಂದ್ರೆ, ಆ ಹೋಟೆಲ್ ಮಾರನೇ ದಿನನೇ ಲಾಕ್ ಮಾಡ್ಕೊಂಡಿದ್ದಾರೆ. ಆ ಓನರ್ನ ಕೇಳಿದ್ರೆ, ಆಕ್ಚುಲಿ ನಮ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ಹಾಗಾಗಿ ನಾವು ಕ್ಲೋಸ್ ಮಾಡ್ಕೊಂಡಿದ್ದೀವಿ ಅಂತ ಡೈಲಾಗ್ ಹೊಡ್ಕೊಂಡು ಓಡಾಡ್ತಿದ್ದ ಅಮ್ಮ. ಅದೇ ರೀತಿಯಾದಂತಹ ಘಟನೆ ಈಗ PES ಇಂದ ಬರ್ತಾ ಇದೆ. ನಿಮ್ಮಿಂದನೇ ಇರಾನ್ ಯುದ್ಧ, ನೀವೆಲ್ಲ ಟೆರರಿಸ್ಟ್ಗಳು, ಯಾಕಂದ್ರೆ ನೀವು ಮುಸ್ಲಿಮರು.
ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.